ನೋಡಿ, ವ್ಯಾಸ ಕ್ರಿಸ್ತ ಶಕಪೂರ್ವ 7ನೇ ಶತಮಾನದಷ್ಟು ಹಿಂದೆ ಮಹಾಭಾರತವನ್ನು ಬರೆದ ಮೇಲೆ ಅನೇಕ ದೇಶಿ ಭಾಷೆಗಳು ಹುಟ್ಟಿಕೊಂಡು ಬೆಳೆದವು ಕೂಡ. ಆದ್ರೆ ಯಾರು ಕೂಡ ವ್ಯಾಸನಿಗೆ ಮುಖಾಮುಖಿ ಹಾಕೋ ಧೈರ್ಯ ತೋರಿಸಲಿಲ್ಲ. ತೋರಿಸಿದ್ದು ಮೊದಲು ನಮ್ಮ ಪಂಪ. ಪುಸ್ತಕ ಬಿಡುಗಡೆ ಮಾಡಿ ಆಯ್ತು ಅಂದ್ರೆ ನನ್ನ ಕೆಲಸ ಆಯ್ತು ಅಂತ. ಆದ್ರೆ ಅದರ ಮೇಲೆ ನಾನು ಮಾತಾಡಿದ್ರೆ ಒಂದು ನನಗೆ ಜರ್ಮನ್ ಬರಲ್ಲ, ಮತ್ತು ಅಲ್ಲಿ ಇಲ್ಲಿ ಏನೋ ಮಾಡಿ ಮಾತಾಡಿದ್ರೆ ಮಾತಾಡ್ಲಿಕ್ಕೆ ಮೇಡಮ್ ಬಂದಿದ್ದಾರೆ, ಅದು ಪುನರಾವರ್ತನೆ ಆಗ್ತದೆ. ಹಾಗಾಗಿ ಪುಸ್ತಕ ಬಿಡುಗಡೆ ಮಾಡಿ ನೀನು ಹೆಚ್ಚು ಮಾತಾಡಬಾರದು ಎಂಬ ಸಂದೇಶದಿಂದಲೇ ಹಂಪನ ಅವರು ಈ ಕೆಲಸ ನನಗೆ ಕೊಟ್ಟಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಆದರೂ ಎರಡು ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಮೊದಲನೆಯದು, ಈ ಸ್ವಪ್ನದವರು ನಮ್ಮ ದೊಡ್ಡೇಗೌಡರು ಇದ್ದಾರೆ ಇಲ್ಲಿ, ತುಂಬಾ ಅದ್ಭುತವಾಗಿ ಈ ಪುಸ್ತಕ ಪ್ರಕಟ ಆಗಿದೆ. ಇದರ ಕವರ್ನಲ್ಲಿ ಒಂದು ಟ್ರೆಡಿಷನಲ್ ಪೇಂಟಿಂಗ್ ಇದೆ, ಅದು ಇದರ ಒಳಗಿರುವ ಕತೆಗೆ ಪೂರ್ಣವಾಗಿ ಅನ್ವಯ ಆಗ್ತದೆ. ಒಳ್ಳೆ ಪೇಪರ್ ಬಳಸಿದ್ದಾರೆ, ಡಿಸೈನ್ ಚೆನ್ನಾಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪುಸ್ತಕ ಪ್ರಕಟ ಆಗಿದೆ. ಆದ್ದರಿಂದ ಜರ್ಮನಿಯವರಿಗಿಂತ ಈ ಪುಸ್ತಕವನ್ನು ತೆಗೆದುಕೊಳ್ಳುವುದಕ್ಕೆ ಏನು ಸಂಕೋಚ ಆಗೋದಿಲ್ಲ. ಮತ್ತೆ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬೇಕು, ನಾನು ಡೆಲ್ಲಿಯಲ್ಲಿ ಸುಮಾರು 30 ವರ್ಷ ಇದ್ದದ್ದರಿಂದ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಮತ್ತು ಯಾವುದೇ ಭಾಷೆಯ ಪ್ರಕಟಣೆ ಇರಲಿ, ಕರ್ನಾಟಕದಿಂದ ಪುಸ್ತಕಗಳು ಬರುವಷ್ಟು ಚಂದ ಭಾರತದ ಯಾವ ಭಾಷೆಯಲ್ಲಿ ಕೂಡ ಬರುವುದಿಲ್ಲ. ಇದು ಹಿಂದಿಯಲ್ಲಿ ಸುಮಾರು 10,000 15,000 ಪ್ರಿಂಟ್ ಹಾಕ್ತಾರೆ, ಉರ್ದುವಿನಲ್ಲಿ ಕೂಡ ಹಾಕ್ತಾರೆ, ಬೇರೆ ಬೇರೆ ಬಂಗಾಳಿಯಲ್ಲಿ ಬರ್ತಾರೆ. ಅದು ನಾವು ನೋಡ್ತಾ ಇರ್ತೇವೆ. ಲೈಬ್ರರಿ JNUನಲ್ಲಿದೆ, ಲೈಬ್ರರಿಗೆ ಹೋದಾಗ ಪುಸ್ತಕ ನೋಡುವುದೇ ನಮ್ಮ ಕೆಲಸ. ಆದರೆ ಕರ್ನಾಟಕದಿಂದ ಬರುವ ಪುಸ್ತಕಗಳಷ್ಟು ಚಂದ ಡಿಸೈನು, ಪ್ರಕಟಣೆ, ಅದರ ಬಗ್ಗೆ ಪ್ರಕಾಶಕರು ತೋರುವ ಆಸ್ಥೆ, ಇದು ಬಹಳ ವಿಶೇಷವಾದ್ದು. ಅದಕ್ಕೋಸ್ಕರ ನಾನು ದೊಡ್ಡೇಗೌಡರನ್ನು, ಸ್ವಪ್ನ ಬುಕ್ ಸ್ಟಾಲ್ ಅನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಎರಡನೇದು, ಈ ಪುಸ್ತಕದ ಮಹತ್ವದ ಬಗ್ಗೆ ವಿಶೇಷವಾಗಿ ನಾನು ಹೇಳಬೇಕಾಗಿಲ್ಲ. ಬಹಳ ಹಿಂದೆ ಓದಿದ್ದೆ, ಮತ್ತೆ ಈಗ ಕಳೆದ 4-5 ದಿವಸದಿಂದ ಚಾರು ವಸಂತ ಮೂಲವನ್ನ ಮತ್ತೊಮ್ಮೆ ಓದಿದೆ. ನಮ್ಮಲ್ಲಿ ಒಂದು ಪ್ರಧಾನವಾದ ದೋಷ ಅಥವಾ ಒಂದು ತೊಂದರೆ ಏನಾಗಿದೆ ಅಂತಂದ್ರೆ, ಕನ್ನಡ ಭಾಷೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ತನಗೆ ಬೇಕಾದಂಥ ಪುಸ್ತಕಗಳನ್ನ ಅನುವಾದ ಮಾಡಿ ತನ್ನದಾಗಿಸಿಕೊಂಡಿದೆ. ತುಂಬ ಭಾಷೆಗಳಿಂದ ಕನ್ನಡಕ್ಕೆ ಬಂದಷ್ಟು ಬೇರೆ ಭಾಷೆಯ ಪುಸ್ತಕಗಳು ಬಹುಶಃ ಜಗತ್ತಿನ ಅನೇಕ ಭಾಷೆಗಳಿಗೆ ಬಂದಿರಲಿಕ್ಕಿಲ್ಲ, ಅಷ್ಟೊಂದು ಪುಸ್ತಕಗಳು ಬಂದಿವೆ. ನಮಗೆ ದಕ್ಷಿಣ ಆಫ್ರಿಕಾದ ಸಣ್ಣ ಸಣ್ಣ ಖಂಡಗಳಿಂದ ಪುಸ್ತಕಗಳು ಅನುವಾದ ಆಗಿ ಬಂದಿದೆ. ದಕ್ಷಿಣ ಅಮೆರಿಕದ ಸಣ್ಣ ಸಣ್ಣ ರಾಷ್ಟ್ರಗಳಿಂದ ಪುಸ್ತಕಗಳು ಅಂದ್ರೆ ಇಂಗ್ಲಿಷ್ಗೆ ಹೋಗಿ ಇಂಗ್ಲಿಷಿಂದ ಕನ್ನಡಕ್ಕೆ ಬರ್ತದ. ಚಿನುವ ಅಚ್ಚುಬೆ ಬಹಳ ಬೇಗನೆ ಕನ್ನಡಕ್ಕೆ ಬಂದರು. ಹಾಗಾಗಿ ರಷ್ಯಾ, ಜಪಾನಿನ ಹಾಯ್ಕುಗಳು, ಚೈನಾದ ಅನೇಕ ಫಿಲಾಸಫಿಕಲ್ ಆದ ರೈಟಿಂಗ್ಸು, ಇಂಗ್ಲೆಂಡಿನಿಂದ ಬಂದೇ ಬಂತು. ಯಾಕಂದ್ರೆ ನಮ್ಮನ್ನ 300-400 ವರ್ಷ ಅವರ ಆಳಿದ್ದರಿಂದ ಅವರ ಸಾಹಿತ್ಯ ದೊಡ್ಡ ಮಟ್ಟದಲ್ಲಿಯೇ ಕನ್ನಡಕ್ಕೆ ಬಂದಿದೆ. ಅಮೆರಿಕನ್ ಲಿಟ್ರೇಚರ್ ಬಂದಿದೆ. ನಾನು ಎಷ್ಟೋ ಬಾರಿ ದೊಡ್ಡಗೌಡರು ಇರುವುದಿಲ್ಲ ಅಲ್ಲಿ, ಆದರೆ ಸುಮ್ಮನೆ ಸ್ವಪ್ನಕ್ಕೆ ಹೋಗಿ ಪುಸ್ತಕಗಳು ನೋಡ್ತಾ ಇರ್ತೀನಿ ನಾನು. ಅದರ ಚಂದ ಮತ್ತು ಯಾವ ಭಾಷೆಯಿಂದ ಬಂದಿದೆ ಇತ್ಯಾದಿ ನೋಡಿದ್ರೆ ದಿಗ್ಭ್ರಮೆ ಆಗ್ತದೆ. ಜಗತ್ತಿನ ಸಣ್ಣ ಸಣ್ಣ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದಗಳಾಗಿ ಬಂದಿದೆ. ಇದು ಕನ್ನಡದ ಶಕ್ತಿ. ಎಸ್ ಶೆಟ್ಟರ್ ಒಂದು ಮಾತು ಹೇಳ್ತಾರೆ, KV ಸುಬ್ಬಣ್ಣ ಅದನ್ನು ಮಾತು ಹೇಳ್ತಾ ಇದ್ರು, ಹಂಪನ ಅವರು ಕೂಡ ಒಪ್ಪಿಕೊಳ್ತಾರೆ ಅಂತ, ಅಥವಾ ಅವ್ರು ಹೇಳಿರ್ಬೋದು. ಪ್ರಾಕೃತದಿಂದ ಕನ್ನಡ ಲಿಪಿ ಆರಂಭವಾದಾಗ ಆ ಕಾಲದಲ್ಲಿ ಕ್ರಿಸ್ತ ಶಕಪೂರ್ವ 3ನೇ ಶತಮಾನದಲ್ಲಿ ಅಶೋಕನ ಬ್ರಾಹ್ಮಿ ಎಲ್ಲ ಬಂದು ಲಿಪಿ ಕನ್ನಡಕ್ಕೆ ರೂಪುಗೊಂಡಾಗ ಇರ್ಲಿ ಅಂತ ಹೇಳಿ ಆ ಕಾಲದ ಕನ್ನಡಿಗರು 52 ಲಿಪಿಗಳನ್ನು ಕೂಡ ಉಳಿಸ್ಕೊಟ್ರು. ತಮಿಳರು ಸ್ವಲ್ಪ ಸಿಲೆಕ್ಟಿವ್, ಅಷ್ಟೊಂದು ಬೇಡ ಅಂತೇಳಿ 36 ಮಾತ್ರ ಉಳಿಸ್ಕೊಂಡ್ರು. ಮಹಾಪ್ರಾಣ ನಮಗೆ ಬೇಡ ಅಂದ್ರು ಅವರು. ಶಾಗಳಲ್ಲಿ ಕೆಲವು ಬೇಡ ಅಂದ್ರು, ಬೇಡ ಅಂದ್ರು. ಆದ್ರೆ ನಾವು ಇರ್ಲಿ, ಯಾವತ್ತಾದ್ರೂ ಬೇಕಾಗ್ತದೆ ಅಂತ. ಭವಭೂತಿ ಹೇಳಿದ ಹಾಗೆ ವಿಪುಲಾಚ ಪೃಥ್ವಿ ಕಾಲೋ ನಿರವಧಿ, ಕಾಲ ನಿರವಧಿ, ವಿಪುಲ ದೊಡ್ಡ, ಯಾವಾಗಲೂ ಒಂದ್ ದಿವಸ ಇದನ್ನೆಲ್ಲ ಬಳಸಿಕೊಳ್ಳುವ ಬರ್ತಾನೆ ಅಂತ ಎಂಬ ಭಾವದಿಂದ ಲಿಪಿ ವಿನ್ಯಾಸ ಮಾಡುವಾಗಲೇ ಕನ್ನಡಿಗರು ತಮ್ಮ ಲಿಪಿ ವಿನ್ಯಾಸವನ್ನು ಮುಕ್ತವಾಗಿಟ್ಟುಕೊಂಡರು. ಇದರ ನೇರ ಪರಿಣಾಮ ಏನಾಯ್ತು ಅಂದ್ರೆ, ಜಗತ್ತಿನ ಅನೇಕ ಭಾಷೆಗಳಿಂದ ಅನುವಾದಗಳು ಕನ್ನಡಕ್ಕೆ ಬರಲಿಕ್ಕೆ ಬಹಳ ಸುಲಭವಾಯಿತು. ನೋಡಿ, ವ್ಯಾಸ ಕ್ರಿಸ್ತ ಶಕಪೂರ್ವ 7ನೇ ಶತಮಾನದಷ್ಟು ಹಿಂದೆ
ಮಹಾಭಾರತವನ್ನು ಬರೆದ ಮೇಲೆ ಅನೇಕ ದೇಶಿ ಭಾಷೆಗಳು ಹುಟ್ಟಿಕೊಂಡು ಬೆಳೆದವು ಕೂಡ. ಆದ್ರೆ ಯಾರು ಕೂಡ ವ್ಯಾಸನಿಗೆ ಮುಖಾಮುಖಿ ಆಗೋ ಧೈರ್ಯ ತೋರಿಸಲಿಲ್ಲ. ತೋರಿಸಿದ್ದು ಮೊದಲು ನಮ್ಮ ಪಂಪ. ವ್ಯಾಸ ಮುನೀಂದ್ರರುಂದ್ರ ವಚನಾಮೃತ ವಾರ್ಧಿಯನ್ನು ಈಸುವೆನು, ಕವಿವ್ಯಾಸನೆಂಬ ಅಹಂಕೃತಿ ಎನಗಿಲ್ಲ ಅಂತ ಅತ್ಯಂತ ವಿನಯದಿಂದ ಒಂದು ಮಹಾಸಮುದ್ರವನ್ನು ಈಚುವ ಧೈರ್ಯ ಮಾಡಿದ್ದು ಇಡೀ ಭಾರತೀಯ ಸಾಹಿತ್ಯದಲ್ಲಿ ನಮ್ಮ ಪಂಪ ಮಾತ್ರ. ಆಮೇಲೆ ಬೇರೆ ಭಾಷೆಗಳಲ್ಲಿ ಬಂತು. 16ನೇ ಶತಮಾನದಲ್ಲಿ ಒಡಿಸ್ಸಾದಲ್ಲಿ ಬಂತು, ತಮಿಳಿನಲ್ಲಿ ಈಗ ಬಂದದ್ರ ಒಂದು ಪುಸ್ತಕ ಬಂತು. ಈಗ ಹಿಂದೆ ಮುಂದೆ ಅರ್ಧ ಮುಕ್ಕಾಲು ಎಲ್ಲ ಬಂದ. ಆದ್ರೆ ಪಂಪನಷ್ಟು ಯಾಕಂದ್ರೆ ಪಂಪನಿಗೆ ವ್ಯಾಸ ಭಾರತವನ್ನ ಕನ್ನಡದಲ್ಲಿ ಬರಿಬಹುದಾದಂತ ಯೋಚನೆ ಮತ್ತೆ ಅವನ ಯೋಚನೆಗೆ ಪೂರಕವಾದಂತ ಒಂದು ಲಿಪಿ ವಿನ್ಯಾಸ ಕೂಡ ಕನ್ನಡದಲ್ಲಿ ಇತ್ತು ಅಂತ ಹೇಳುದು. ಹೀಗಾಗಿ ಕನ್ನಡಕ್ಕೆ ಬೇರೆ ಬೇರೆ ಕಡೆಯಿಂದ ಆಮದಾದ ಬಗೆ ಇದೆಯಲ್ಲ, ಬಹಳ ಅದ್ಭುತವಾದದ್ದು. ಅದರ ಬಗ್ಗೆ ಯಾರಾದರೂ ಪ್ರತ್ಯೇಕವಾದ ಒಂದು ಅಧ್ಯಯನವನ್ನೇ ನಡೆಸಬೇಕು. ಅಷ್ಟರ ಮಟ್ಟಿನ ಅನುವಾದಗಳು ಕನ್ನಡಕ್ಕೆ ಬಂದಿವೆ. ಭಾರತದ ಇತರ ಭಾಷೆಗಳಲ್ಲಿ ಕನ್ನಡಕ್ಕೆ ಬಂದಷ್ಟು ಅನುವಾದಗಳು ಬರಲಿಲ್ಲ. ಇದರ ಇನ್ನೊಂದು ರೂಪ ಯಾವುದು ಅಂತಂದ್ರೆ, ನಾವು ರಫ್ತು ಮಾಡಿದ್ದು ಕಡಿಮೆ, ಆಮದು ಮಾಡಿಕೊಂಡದ್ದು ಜಾಸ್ತಿ. ನಮ್ಮಲ್ಲಿಂದ ನಾವು ಬೇರೆ ಭಾಷೆಗೆ ರಫ್ತು ಮಾಡಿದ್ದು ಭಾರಿ ಕಡಿಮೆ. ಪಂಪ ಭಾರತ ಈಗ ಅನುವಾದ ಆಗ್ತಾ ಇದೆ. ಪಂಪ ಬರೆದು 1200 ವರ್ಷ ಆದ ಮೇಲೆ ಈಗ ಇಂಗ್ಲಿಷಿಗೆ ಹೋಗಬೇಕು ಅಂತ ನಮಗೆ ಜ್ಞಾನೋದಯ ಆಗಿದೆ. ರನ್ನನನ್ನ ನಾನು JNUನಲ್ಲಿದ್ದಾಗ 2018 ಇಸ್ವಿಯಲ್ಲಿ ಅಮೆರಿಕದ ಒಬ್ಬರು ಸ್ಕಾಲರ್ ಮತ್ತು ಭಾರತದ ಒಬ್ಬರು ಸ್ಕಾಲರ್ ಇಬ್ಬರನ್ನು ಸೇರಿಸಿ ರನ್ನನ ಗದಾಯುದ್ಧವನ್ನು ಅನುವಾದ ಮಾಡಿದೆ. ಇವತ್ತು ಅದು ಇಂಗ್ಲೆಂಡ್ ಇಂದ ರೀಪ್ರಿಂಟ್ ಆಗಿದೆ. ಒಟ್ಟಾರಾಧನೆ ಈಗ ಪ್ರಿಂಟ್ ಆಯ್ತು. ವನಮಾಲ ವಿಶ್ವನಾಥದ್ದು ಇನ್ನೊಂದು ಪ್ರಿಂಟ್ ಬಂದಿದೆ ಈಗ. ಆದ್ರೆ ಬಹಳ ಪ್ರೌಢವಾಗಿರುವಂತ ಕನ್ನಡ ಸಾಹಿತ್ಯವನ್ನ ನೀವು ಕವಿರಾಜ ಮಾರ್ಗದಿಂದ ಇತ್ತೀಚಿನವರೆಗೆ ಸಿದ್ಧಲಿಂಗಯ್ಯನವರೆಗೆ ಅಥವಾ ಇನ್ನೂ ಈಚಿನವರೆಗೆ ಬಂದ್ರೆ ನಮ್ಮ ಕಾವ್ಯದ ಸಾಮರ್ಥ್ಯ ಬೇರೆಯವರಿಗೆ ಪರಿಚಯ ಆಗುವ ಹಾಗೆ ಅನುವಾದ ಆದದ್ದು ಬಹಳ ಕಡಿಮೆ. ಆಗಲಿಲ್ಲ ಅಂತಲ್ಲ, ಲಂಕೇಶರ ಅತ್ಯುತ್ತಮವಾದ ಅನುವಾದ ಇವತ್ತು ಕೂಡ ಇಂಗ್ಲಿಷಲ್ಲಿ ಇಲ್ಲ. ಈವನ್ ಮಾಸ್ತಿಯವರು ಸರ್, ಮಾಸ್ತಿಗೆ ಜ್ಞಾನಪೀಠ ಬಂತು. ಜ್ಞಾನಪೀಠ ಬಂದಾಗ ಕೆಲವು ಕೆಲಸಗಳು ನಡೆದವು. ಆದರೆ ದೊಡ್ಡ ಮಟ್ಟದಲ್ಲಿ ಪ್ರೌಢವಾಗಿ ಈಗ ಪೆಂಗ್ವಿನ್ ಅವರು ಪಬ್ಲಿಷ್ ಮಾಡುವ ಹಾಗೆ ಅಥವಾ ಓರಿಯೆಂಟಲ್ ಬ್ಲ್ಯಾಕ್ ಸ್ವಾನ್ ಅವರು ಪ್ರಿಂಟ್ ಮಾಡುವ ಹಾಗೆ ಅನುವಾದಗಳು ಆಗಲೇ ಇಲ್ಲ. ಆದ್ದರಿಂದ ನಾವು ರಫ್ತು ಮಾಡುವಲ್ಲಿ ವಿಫಲರಾಗಿದ್ದೇವೆ, ಆಮದು ಮಾಡುವುದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಈ ಒಂದು ಕೊರತೆಯನ್ನು ಕನ್ನಡ ಇವತ್ತಲ್ಲ ನಾಳೆ ಪರಿಹರಿಸಿಕೊಳ್ಳದೆ ಹೋದರೆ ಕನ್ನಡಕ್ಕೆ ಇವತ್ತು ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಆಯಾಮ ದೊರಕುವುದು ಕಷ್ಟ. ಇದು ಯುದ್ಧೋಪಾದಿಯಲ್ಲಿ ಆಗ್ಬೇಕಾಗಿದೆ, ಇದು ರಣರಂಗದ ರೀತಿಯಲ್ಲಿ ಆಗಬೇಕಾಗಿದೆ ನಮ್ಮ ಕೃತಿಗಳು. ಯಾಕಂದ್ರೆ ಜಾಗತೀಕರಣದ ಇವತ್ತಿನ ಸಂದರ್ಭದಲ್ಲಿ ನಮಗೆ ಎಲ್ಲ ಭಾಷೆಗಳ ಸಾಹಿತ್ಯವೂ ಸಿಗ್ತದೆ, ಅನುವಾದ ಆಗಿ ಕನ್ನಡಕ್ಕೂ ಕೂಡ ಬರ್ತದೆ. ನಮ್ಮಲ್ಲಿಂದ ಯಾಕೆ ಹೋಗುದಿಲ್ಲ? ನಾನು ಸಂಸ್ಕೃತ ವಿಶ್ವವಿದ್ಯಾಲಯದವರಿಗೆ ಒಂದು ಹೇಳಿದೆ ಸರ್, ಅಂದ್ರೆ ಹಿಂಗೆ ವಾದಕ್ಕೆ ಅಷ್ಟೇ, ತಾಳಮದ್ದಲೆ ಅವರು ತಾನೆ, ನಾವು ಹಾಗೆ ಒಂದೊಂದು ವಾದ ಎಲ್ಲ ಮಾಡ್ತೇವೆ. ಅವ್ರು ಹೇಳಿದೆ, ಅಲ್ಲ ಸ್ವಾಮಿ, 10ನೇ ಶತಮಾನದಷ್ಟು ಹಿಂದೆ ನಾವು ವ್ಯಾಸ ಭಾರತವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೇವೆ. ಕನ್ನಡದಲ್ಲಿ ಅದು ಹೇಗೆ ಕ್ರಿಯೇಟ್ ಆಗಿದೆ ಎಂಬುದನ್ನು ನೀವು ಸಂಸ್ಕೃತಕ್ಕೆ ಅನುವಾದ ಮಾಡಿ, ನೀವು ಸಂಸ್ಕೃತದಲ್ಲಿ ಪಂಪ ಭಾರತ ಬರಲಿ ಅಂತ ಸುಮ್ಮನೆ ಹೇಳಿದೆ. ಯಾರು ಓದ್ತಾರೆ ಸರ್ ಸಂಸ್ಕೃತದಲ್ಲಿ ಅಂತಂದ್ರು. ನಾನು ಹೇಳಿದೆ, ನೀವು ಹಾಗೆಲ್ಲ ಹೇಳಬಾರ್ದು, ನಿಮಗೆ 250-300 ಕೋಟಿ ರೂಪಾಯಿ ಸರ್ಕಾರ ದುಡ್ಡು ಕೊಡ್ತಿದೆ, ಯಾರು ಓದೋದಿಲ್ಲ ಅಂದ್ರೆ ಹೆಂಗೆ, ಹಂಗೆಲ್ಲ ಹೇಳಬಾರ್ದು ಅಂತ ಹೇಳಿದೆ. ಅಂದ್ರೆ ಇದು ಒಂದು ವಿಚಿತ್ರ ಈ ಅನುವಾದದ ಹಿಂದಿನ ರಾಜಕೀಯ ಅಥವಾ ಒಂದು ತಿಳುವಳಿಕೆ ಹೆಂಗಿದೆ ಅಂತಂದ್ರೆ, ಕನ್ನಡಕ್ಕೆ ಇವತ್ತು ಅನುವಾದದ ಮೂಲಕ ಸಿಗಬೇಕಾದಷ್ಟು ಮನ್ನಣೆ ದೊರಕದೇ ಇರುವ ಸಂದರ್ಭದಲ್ಲಿ ಹಂಪನ ಅವರ ಈ ಅನುವಾದ ಏನಿದೆ ಇದಕ್ಕೆ ಒಂದು ಚಾರಿತ್ರಿಕ ಮಹತ್ವ ಕೂಡ ಇದೆ. ಈ ಪುಸ್ತಕಕ್ಕೆ ಚಾರಿತ್ರಿಕ ಮಹತ್ವ ಕೂಡ ಇದೆ. ಯಾಕಂದ್ರೆ ಕನ್ನಡದ ಒಂದು ವಿವೇಕವನ್ನ, ಕನ್ನಡದ ಒಂದು ಜ್ಞಾನ ಮೀಮಾಂಸೆಯನ್ನ, ಅದು ಜರ್ಮನಿ ಅಂತ ಬಹಳ ಪ್ರೌಢವಾಗಿರುವ ಮತ್ತು ಭಾರತದ ಬಗ್ಗೆ ಹೆಚ್ಚು ತಿಳುವಳಿಕೆ ಇರುವ ಪಾಶ್ಚಾತ್ಯ ಭಾಷೆಗಳಲ್ಲಿ ಜರ್ಮನಿ ಬಹಳ ಮುಂಚೂಣಿಯಲ್ಲಿದೆ. ಯಾಕಂದ್ರೆ ಆರಂಭಿಕ ಅನುವಾದಗಳು ನಮ್ಮ ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಇವುಗಳೆಲ್ಲ ಆಗಿರೋದು ಜರ್ಮನಿಯಿಂದಲೇ ಅಂತ ಗೊತ್ತಿದೆ. ಮತ್ತೆ ಜರ್ಮನಿಯ ಇಂಡಾಲಜಿ ಡಿಪಾರ್ಟ್ಮೆಂಟ್ಗಳು ಜಗತ್ತಿನ ಯಾವುದೇ ಭಾರತ ಕುರಿತಾದಂತ ವಿಭಾಗಗಳಿಗಿಂತ ಹೆಚ್ಚು ಶ್ರೀಮಂತವೂ, ಹೆಚ್ಚು ಆಳವಾದ್ದು, ಹೆಚ್ಚು ಗಂಭೀರವಾದ್ದು ಆಗಿದೆ. ಆದ್ದರಿಂದ ಆ ಭಾಷೆಯ ಕಡೆಗೆ ಹೋಗಿರೋದು ಒಂದು ಚಾರಿತ್ರಿಕ ಸೃಷ್ಟಿ. ಇದು ನಾನು ಹೇಳಬೇಕಾದ ಒಂದು ಮಾತು. ಇನ್ನೊಂದು ಮಾತು, ಮೃಚ್ಛಕಟಿಕ ನನ್ನ ಬಹಳ ಪ್ರಿಯವಾದ ಒಂದು ನಾಟಕ. ಅದ್ರ ಬಗ್ಗೆ 2 ಮಾತು ಹೇಳಿದ್ರೆ ಮನಸ್ಸು ಕೇಳೋದಿಲ್ಲ. ಸಾಹೇಬರದು ಕಾದಂಬರಿ ನಿನ್ನೆ ಓದ್ತಾ ಇದ್ದೆ. ಅವರು ಚಾರುದತ್ತನ ಮೊದಲ ಹೆಂಡತಿ, ಅವಳ ಬಗ್ಗೆ ಒಂದು ಚಾಪ್ಟರ್ ಇದೆ ನೋಡಿ. ಅದು ಮೂಲದಲ್ಲಿ ಇಲ್ಲ, ಅದು ಮೃಚ್ಛಕಟಿಕದಲ್ಲಿ
ಚಾರುದತ್ತ ಮದುವೆ ಆಗಿರ್ತಾನೆ. ಮದುವೆ ಆದ ಮೇಲೆ ವಸಂತ ಸೇನೆಯ ಪ್ರೇಮ, ಆಮೇಲೆ ಶಕಾರರ ಬರುವ ಅಡ್ಡ, ಇದು ತೊಂದರೆಗಳು, ಇದೆಲ್ಲ ನಿಮಗೆ ಗೊತ್ತಿದೆ. ಕೊನೆಗೆ ಸುಖಾಂತವಾಗಿ ನಾಟಕ ಕೊನೆ ಆಗ್ತದೆ. ಆದರೆ ಚಾರುದತ್ತ ಮದುವೆಯಾದ ಮೊದಲನೆಯ ಹೆಂಡತಿ ಈ ವಸಂತ ಸೇನೆ ಬಂದಾಗ ಯಾವ ಬಗೆಯ ಬಿಕ್ಕಟ್ಟುಗಳನ್ನು ಎದುರಿಸ್ತಾಳೆ ಮನೆಯಲ್ಲಿ ಅಂತ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನ ರವೀಂದ್ರನಾಥ ಠಾಗೂರ್ ಚಿತ್ರಾಂಗದೆಯ ಬಗ್ಗೆ ಕೇಳಿದ್ರು. ಚಿತ್ರಾಂಗದೆಯನ್ನ ಅರ್ಜುನ ನೋಡ್ಲಿಕ್ಕೆ ಹೋಗ್ತಾನೆ. ಸ್ವಲ್ಪ ದಿವಸ ಒಟ್ಟಿಗಿರ್ತಾರೆ. ಆಮೇಲೆ ಇವನು ಈಚೆ ಬರ್ತಾನೆ. ಬಬ್ರುವಾನ ಹುಟ್ಟುತ್ತಾನೆ. ಬಬ್ರುವಾನ ಹುಟ್ಟಿ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಪಾಂಡವ ದಿಗ್ವಿಜಯದ ಅಶ್ವಮೇಧದ ಸಂದರ್ಭದಲ್ಲಿ ಅರ್ಜುನನ ರಥ ಮಣಿಪುರಕ್ಕೆ ಹೋಗುವಲ್ಲಿವರೆಗೆ ಬಬ್ರುವಾನನ ಬಗ್ಗೆ ಆಗಲಿ, ಬಬ್ರುವಾನನ ಅಮ್ಮ ಚಿತ್ರಾಂಗದನ ಬಗ್ಗೆ ಆಗಲಿ ನಮ್ಮ ಮಹಾಕಾವ್ಯಗಳು ಮಾತಾಡಲ್ಲ. ಅವಳ ಬೇಗುದಿಗಳೇನು? ಒಬ್ಬ ಬಂದು 4 ದಿವಸ ನನ್ನ ಜೊತೆ ಇದ್ದು ನನಗೊಂದು ಮಗುವನ್ನು ಕೊಟ್ಟು ಹೋದವ, ಆಮೇಲೆ ಮರ್ತೇ ಬಿಟ್ನಾ? ದೊಡ್ಡ ಸಮಸ್ಯೆ ಇದು. ರಾಮನ ಹಿಂದೆಯಿಂದ ಲಕ್ಷ್ಮಣ ಹೋಗ್ಬಿಡ್ತಾನೆ. ರಾಮನ ಹಿಂದೆಯಿಂದ ಲಕ್ಷ್ಮಣ, ಅಣ್ಣ ನಿನ್ನ ಸೇವೆ ಮಾಡುವುದು ಸರಿ ಅಂತ ಅವ ಹೋಗ್ತಾನೆ. ಅವ ಹೋದ ಮೇಲೆ ಅವನ ಹೆಂಡತಿ ಊರ್ಮಿಳೆಯ ಕತೆ ಏನು ಅಂತ ಜಗತ್ತು ಕೇಳಿದ್ದು ಕಡಿಮೆ, ಪ್ರಶ್ನೆ ಮಾಡಿದ್ದು ಕಡಿಮೆ. ಅವಳು ಮನೆಯಲ್ಲಿ ಇದ್ಲು. ಹೆಂಗಿದ್ಲು ಅವಳು? ಉರಿಯುವ ಕಟ್ಟಿಗೆಯ ಹಾಗೆ ಇದ್ಲು, ಉದ್ಯಾನದ ಹೂವಿನ ಹಾಗೆ ಇದ್ಲು, ಬೆಳದಿಂಗಳ ಚಂದ್ರನ ಹಾಗೆ ಇದ್ಲು, ಬೆಳದಿಂಗಳನ್ನು ಕೊಡುವ ಚಂದ್ರನ ಹಾಗೆ ಇದ್ಲು, ಅಥವಾ ನಖಶಿಖಾಂತ ಉರಿಯುವ ಸೂರ್ಯನ ಹಾಗೆ ಇದ್ಲು? ಯಾರಿಗೂ ಗೊತ್ತು. ಅವಳ ಭಾವ. ಕುವೆಂಪು ಊರ್ಮಿಳೆಯ ಬಗ್ಗೆ ಗಮನ ಹರಿಸ್ತಾರೆ. ಟ್ಯಾಗೋರು ಚಿತ್ರಾಂಗದ ಬಗ್ಗೆ ಗಮನ ಹರಿಸ್ತಾರೆ. ಮತ್ತು ಅದೇ ಚಿತ್ರಾಂಗದ ಅಂದ್ರೆ ಇನ್ನೊಂದು ಭಿನ್ನ ರೀತಿಯ ಚಿತ್ರಾಂಗದವನ್ನ ಕುವೆಂಪು ಕೂಡ ಬರೀತಾರೆ. ಇವರು ನಮ್ಮ ಹಂಪನವರಿಗೆ ಕುವೆಂಪು ಅವರು ಗುರುಗಳು, ಕುವೆಂಪು ಟ್ರಸ್ಟ್ನ ಅಧ್ಯಕ್ಷರಾಗಿದ್ದವರು. ಅವರು ಡೆಲ್ಲಿಯಲ್ಲಿ ಇಲ್ಲೆಲ್ಲ ಕಾರ್ಯಕ್ರಮ ಮಾಡಿದಾಗ ನಾನು ಅವರಿಗೆ ಸ್ವಲ್ಪ ಹೆಗಲು ಕೊಟ್ಟು ಕೆಲಸ ಮಾಡಿದ್ದೇನೆ. ಇವರು ಅವನ ಹೆಂಡತಿಯನ್ನ ನನಗೆ ತುಂಬ ಇಷ್ಟ ಆಯ್ತದು. ಚಂಪಾನಗರದಲ್ಲಿ ಮಿತ್ರಾವತಿ ಅಂತ ಅವಳಿಗೆ ಒಂದು ಹೆಸರು ಕೂಡ ಕೊಡ್ತಾರೆ. ಮಿತ್ರಾವತಿಯ ಆತಂಕಗಳನ್ನು ಹೇಳೋದಿದೆಯಲ್ಲ, ಇದು ಇಡೀ ಚಾರುದತ್ತ ಕತೆಗೆ, ಚಾರುದತ್ತ ವಸಂತ ಸೇನರ ಕತೆಗೆ ಹಂಪನವರ ಕೊಡುಗೆ ಯಾವುದು ಅಂತಂದ್ರೆ ಮಿತ್ರಾವತಿಯ ಬಗೆಗೆ ತಾವು ಕೊಟ್ಟ ಒಂದು ಚಾಪ್ಟರ್. ಅದ್ಭುತವಾದ, ಯಾರೂ ಕೊಡ್ಲಿಲ್ಲ ಇದರ ಬಗ್ಗೆ ನೋಡಿ. ಭಾಸ ಚಾರುದತ್ತ ಬರೀತಾನೆ, ಅವನು ಅದರ ಬಗ್ಗೆ ಕ್ಯಾರ್ ಮಾಡಲ್ಲ. ಭಾಸ ಮೊದಲು ಬರ್ತನೋ ಅಥವಾ ಶೂದ್ರಕ ಮೃತ್ಯ ಕಟಿಕವನ್ನು ಮೊದಲು ಬರ್ತನೋ ಎಂಬುದು ಚರ್ಚೆಯ ವಿಷಯ. ಬಹಳ ಜನ ಭಾವಿಸಿದ ಹಾಗೆ ಭಾಸ ಚಾರುದತ್ತ ನಾಟಕವನ್ನು ಮೊದಲು ಬರೀತಾನೆ, ಆಮೇಲೆ ಅದರಿಂದ ಸ್ವಲ್ಪ ಪ್ರೇರಣೆ ಪಡೆದು ಕೆಲವು ಭಾಗಗಳು ಹಾಗೆ ಇದೆ ಅಂತ ಹೇಳಿ ಆಮೇಲೆ ಚಾರುದತ್ತ ಮೃಚ್ಛ ಕಟ್ಟಿಕವನ್ನ ಶೂದ್ರಕ ಬರೀತಾನೆ. ಆದ್ರೆ ಯಾರ ಗಮನಕ್ಕೂ ಕೂಡ ಮಿತ್ರಾವತಿ ಬಹಳ ಮುಖ್ಯವಾಗಿ ಕಾಣಲಿಲ್ಲ. ಅದು ಇಡೀ ಚಾರುದತ್ತನ ಕಥನ ಪರಂಪರೆಯಲ್ಲಿ ಮುಖ್ಯವಾಗಿ ಕಂಡಿದ್ದು ಹಂಪನ ಅವರಿಗೆ ಎಂಬುದು ಈ ಪುಸ್ತಕದ ಮಹತ್ವವನ್ನ ಹೇಳ್ತದೆ. ನಾನು ಆ ಇಡೀ ಮಿತ್ರಾವತಿಯ ಬಗ್ಗೆ ಬೇರೆ ಸಂದರ್ಭದಲ್ಲಿ ಅದರ ಹೇಳ್ತಿದ್ದೆ. ಒಂದೇ ಒಂದು ಸಾಲು ಹೇಳ್ತೀನಿ ನಾನು. ಒಂದೇ ಒಂದು ಸಾಲು, ಅನ್ನ ಬೆಂದಿದೆಯಾ ಅಂತ ನೋಡ್ಲಿಕ್ಕೆ ಅನ್ನವನ್ನು ನೋಡಿದ ಹಾಗೆ ಮಿತ್ರಾವತಿಯ ಸ್ವಗತ ಲಹರಿಯಲ್ಲಿ ಒಂದು ಮಾತು, ಒಂದೇ ಒಂದು ಮಾತು ಬರ್ತದೆ. ಹಾಲು ಕುಡಿಸುವ ಮೊದಲೇ ಬತ್ತಿದ ಎದೆ. ಏನ್ ಕಾವ್ಯ ಸರ್? ಹಾಲು ಕುಡಿಸುವ ಮೊದಲೇ ಬತ್ತಿದ ಎದೆ. ಮದುವೆಯಾಗಿ ಚಾರುದತ್ತನಿಂದ ಒಂದು ಮಗುವನ್ನು ಪಡ್ಕೊಳ್ಬೇಕಾದಂತ ಮಿತ್ರಾವತಿ ಗಂಡ ಬೇರೆ ಕಡೆ ಹೋದಾಗ, ಇನ್ವರ್ಟೆಡ್ ಕೊಮದಲ್ಲಿ ವೇಶ್ಯೆ, ವಸಂತ ಸೇನೆಯ ಕಡೆ ಹೋದಾಗ ಇವಳು ಹೇಗಿದ್ಲು ಎಂಬುದನ್ನ ಹಂಪನ ಒಂದು ಸಾಲಿನಲ್ಲಿ ಹೇಳ್ತಾರೆ. ಹಾಲು ಕುಡಿಸುವ ಮೊದಲೇ ಬತ್ತಿದ ಎದೆ. ಸರ್, ಅದ್ಭುತವಾದ ಕಾವ್ಯ ಸರ್. ಇದು ಇಡೀ ಚಾರುದತ್ತ ಕಥನ ಪರಂಪರೆಗೆ ಹಂಪನವರು ಸಾಹಿತ್ಯಿಕವಾಗಿ ಕೊಟ್ಟ ಕೊಡುಗೆ. ಕೊನೆಯ ಮಾತು, ಇದನ್ನ ಕಂಟೆಂಪರೈಸ್ ಮಾಡ್ತಾರೆ ಅವರು. ಎಲ್ಲ ಬರಹಗಾರರು ಕೂಡ ಪುರಾತನ ಕ್ರಿಸ್ತ ಶಕಪೂರ್ವ 3-4ನೇ ಶತಮಾನದ ಕಥೆಯನ್ನ 1912-13 ಬರೆಯುವಾಗ ಅಥವಾ 25ರಲ್ಲಿ ನಾವು ಓದುವಾಗ ಅದು ಸಮಕಾಲೀನವಾಗಲೇಬೇಕು. ಕಾರ್ನಾಡರು ಅದನ್ನು ಮಾಡಿದ್ದಾರೆ, ಕುವೆಂಪು ರಾಮಾಯಣ ದರ್ಶನದಲ್ಲಿ ಅದನ್ನೇ ಮಾಡಿದ್ದಾರೆ, ಅಥವಾ ಭೈರಪ್ಪನವರು ಕೂಡ ಅದನ್ನು ಮಾಡ್ತಾರೆ, ಹಂಪನವರು ಕೂಡ ಅದನ್ನು ಮಾಡ್ತಾರೆ. ಬಟ್ ಹಾಗೆ ಮಾಡುವಾಗ ಹಂಪನ ಅವರು ಆ ಕೃತಿಯನ್ನು ಹೆಚ್ಚು ಸಮಕಾಲೀನಗೊಳಿಸುವ ಬಗೆ ಇದೆಯಲ್ಲ, ಅದು ಬಹಳ ಚೆನ್ನಾಗಿದೆ, ಬಹಳ ಆಸಕ್ತಿದಾಯಕವಾಗಿದೆ. ಉದಾಹರಣೆಗೆ ಚಂಪಾನಗರದಲ್ಲಿ ಮಲ ಹೊರುವ ಪದ್ಧತಿಯನ್ನು ರಾಜ ನಿಷೇಧ ಮಾಡಿದ ಅಂತ ಒಂದು ಮಾತು ಬರುತ್ತೆ. ಎಷ್ಟು ಚೆನ್ನಾಗಿದೆ ಅದು. ಮಲ ಹೊರುವ ಪದ್ಧತಿ ನಮ್ಮಲ್ಲಿ ಇತ್ತು. ಬಸವಲಿಂಗಯ್ಯ 1978ರಲ್ಲಿ ಅದನ್ನು ನಿಷೇಧ ಮಾಡಿ
ದೊಡ್ಡ ಗಲಾಟೆ ಆಯ್ತು. ನಾವೆಲ್ಲಾಗ ವಿದ್ಯಾರ್ಥಿಗಳು ನಾವೆಲ್ಲ ಬಸವಲಿಂಗನ ಪರವಾಗಿ ಸ್ವಲ್ಪ ಘೋಷಣೆ ಕೂಗಿದವ್ರೆ ಆ ಕಾಲದಲ್ಲಿ. ಆ ಮಲ ನಿಷೇಧ ಮಾಡುವುದು ನಮ್ಮ ಸಂಸ್ಕೃತಿಯ ದೃಷ್ಟಿಯಿಂದ ಎಷ್ಟು ಮುಖ್ಯವಾದ್ದು ಎಂಬುದು ಹೆಂಗೆಂಗೋ ಹಂಪನವರ ಹೃದಯದ ಒಳಗಡೆ ಸೇರಿಕೊಂಡು ಅದು ಈ ನಾಟಕದ ಒಳಗಡೆ ಬಂದು ಪ್ರಸ್ತುತವಾಗುವ ರೀತಿ ಇದೆಯಲ್ಲ, ಇದು ಕಂಟೆಂಪರೈಸಿಂಗ್ ಏನ್ಷಿಯಂಟ್ ಟೆಕ್ಸ್ಟ್, ಹಳೆಯ ಟೆಕ್ಸ್ಟ್ಗಳನ್ನ ಕಂಟೆಂಪರೈಸ್ ಮಾಡುವಾಗ ಇದು ಬರ್ತದೆ ಅಂತ. ಇಂಥ ಅನೇಕ ಉದಾಹರಣೆಗಳು ನಾನು ಟಿಪ್ಪಣಿ ಮಾಡ್ಕೊಂಡಿದ್ದಾನೆ, ಹೇಳುವುದಿಲ್ಲ. ನನಗೆ ಬಹಳ ಖುಷಿಯಾದ್ದು ಧಾರವಾಡದ ಪೇಡ, ಬೆಳಗಾವಿಯ ಕುಂದ ಎಲ್ಲ ಬರ್ತದೆ. ಈಗ ಯಾರು ಬಂದ್ರೆ ಊಟ ಮಾಡ್ಬೇಕಲ್ಲ, ಊಟ ಏನ್ ಮಾಡ್ತಾ ಇದ್ರು? ಧಾರವಾಡದ ಪೇಡ, ಬೆಳಗಾವಿಯ ಕುಂದ, ಇನ್ನು ಅನೇಕ ನಮ್ಮ ಕಾಲದ ಆಹಾರ ಪದ್ಧತಿಗಳು ಚಾರುದತ್ತನ ಕಥನ ಪರಂಪರೆಯೊಳಗೆ ಎಷ್ಟು ಸಹಜವಾಗಿ ಸೇರಿಕೊಳ್ತದೆ ಅಂತಂದ್ರೆ, ನಾನು ಕ್ರಿಸ್ತ ಶಕಪೂರ್ವ 3-4ನೇ ಶತಮಾನದ ಕಥೆಯನ್ನು ಓದ್ತಾ ಇಲ್ಲ, ನಾನು 1926ರಲ್ಲಿ ನಿಂತು 26ರ ನನ್ನ ಸಮಾಜದ ಕಥೆಯನ್ನು ಓದ್ತೀನಿ ಎಂಬ ಭಾವ ಬರುವ ಹಾಗೆ ಚಾರು ವಸಂತವನ್ನು ಕಟ್ಟಿದ್ದಾರೆ. ಇದು ಹಂಪನ ಅವರು ಈ ಕಥನ ಪರಂಪರೆಗೆ ಕೊಟ್ಟ ಕೊಡುಗೆ. ಇನ್ನು ಒಂದು ನೋಡಿ, ಅದು ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಪುರಾಣ ಕಥೆಗಳು ಈಗ ಕ್ರಿಸ್ತ ಶಕಪೂರ್ವ 7-8 ರಾಮಾಯಣ ಮಹಾಭಾರತ, ಆಮೇಲೆ ಅನೇಕ ಬ್ರಹ್ಮ ಪುರಾಣಗಳು ಅವೆಲ್ಲ ಬಂತು. ಬಹಳ ದೊಡ್ಡ ಜ್ಞಾನ ಪರಂಪರೆ ಸಂಸ್ಕೃತದಲ್ಲಿ ಬಂದಿದೆ. ಗುಣಾಢ್ಯನ ಬೃಹತ್ ಕಥೆ ಬಗ್ಗೆ ಮೇಡಮ್ ಈಗ ಹೇಳಿದ್ರು, ಅದರೊಳಗಡೆ ಚಾರುದತ್ತನ ಕಥೆ ಇತ್ತು. ಕಥನ ಪರಂಪರೆ ಬಹಳ ಶ್ರೀಮಂತವಾಗಿದೆ. ಆದ್ರೆ ಮಹಾಕಾವ್ಯಗಳ ಹಂತಕ್ಕೆ ಬಂದದ್ದು, ಮಹಾಕಾವ್ಯ ಅಂತ ವಿದ್ವಾಂಸರಿಂದ ಸ್ವೀಕರಿಸಬೇಕಾದರೆ ನೀವು ಒಂದಾ ಸೂರ್ಯವಂಶದ ಕಥೆ ಬರಿಬೇಕು, ಇಲ್ಲ ಚಂದ್ರವಂಶದ ಕಥೆ ಬರಿಬೇಕು. ಇದು ಒಂದು ಈಗ ರಘುವಂಶ, ಕಾಳಿದಾಸ ರಘುವಂಶವನ್ನು ಬರೆದ, ಮಹಾಕಾವ್ಯಗಳಲ್ಲಿ ಒಂದಾಯ್ತದು. ಕುಮಾರ ಸಂಭವವನ್ನು ಬರೆದ, ಅದು ಮಹಾಕಾವ್ಯ ಆಯ್ತು. ಆಮೇಲೆ ಇಲ್ಲ ಶಿಶುಪಾಲ ವಧೆಯನ್ನು ಮಾಘ ಬರೆದ, ಚಂದ್ರವಂಶದ ಕಥೆ ಅದು, ಕೃಷ್ಣನ ಕಥೆ ಅದು. ಸೊ ಸೂರ್ಯವಂಶ ಮತ್ತು ಚಂದ್ರವಂಶದ ಕಥೆಗಳೇ ವಿಜೃಂಭಿಸುತ್ತಿರುವಂತ ಒಂದು ಕಾಲಘಟ್ಟದಲ್ಲಿ ಅಲ್ಲಿಂದ ಸಿಡಿದು ಮುಖ್ಯವಾಗಿ ಶೂದ್ರಕ ಒಬ್ಬ ಬಡ ಬ್ರಾಹ್ಮಣನ ಮತ್ತು ವೇಶ್ಯೆಯ ಪ್ರೇಮವನ್ನು ಹೇಳುವುದಿದೆಯಲ್ಲ, ಇದು ಆ ಕಾಲದಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಕೂಡ ಹೌದು. ಬಹಳ ಪ್ರತಿಭಟನೆ. ಮಹಾಕಾವ್ಯ ಪರಂಪರೆಯಲ್ಲಿ ಈ ತರ ಮಾಡಿದವನು ಶ್ರೀಹರ್ಷ ಮಾತ್ರ. ಸೂರ್ಯವಂಶ ಚಂದ್ರವಂಶದ ಕಥೆಗಳೇ ವಿಜೃಂಭಿಸಿ ಪಂಚಮಹಾಕಾವ್ಯಗಳೆಂಬ ಅದರಲ್ಲಿ 4 ಕಾವ್ಯಗಳು ಸೂರ್ಯವಂಶ ಚಂದ್ರವಂಶಕ್ಕೆ ಸೀಮಿತವಾಗಿದ್ದಾಗ ಇವನು ಅದರಿಂದ ಸಿಡಿದು ನಿಷಧ ರಾಜನ ಕಥೆಯನ್ನು ಬರೀತಾನೆ ಶ್ರೀಹರ್ಷ, ನೈಷಧೀಯ ಚರಿತೆ. ಅವನು ಆ ಪರಂಪರೆಯಿಂದ ಬಿಟ್ಟು ನಿಷಧ ರಾಜನ ಕಥೆಯನ್ನು ಬರೆದದ್ದರಿಂದ ಅದು ಒಂದು ಡಿವಿಯೇಷನ್. ಆದ್ದರಿಂದ ಕನಕದಾಸನಿಗೆ ಅದು ಇಷ್ಟ ಆಗಿ ಶ್ರೀಹರ್ಷನ ನೈಷಧೀಯ ಚರಿತೆಯನ್ನು ನಳದಮಯಂತಿಯಿಂದ ಬರೀತಾನೆ. ನೋಡಿ, ಯಾಕೆಲ್ಲ ಬೇರೆ ಕಥೆ ರಾಮನ ಕಥೆ ಬರಲಿಲ್ಲ? ಈ ತರ ಪ್ರಶ್ನೆಗಳೆಲ್ಲ ಬರ್ತದೆ. ಅದನ್ನು ಬಹಳ ಚೆನ್ನಾಗಿದೆ. ಶ್ರೀಹರ್ಷನ ಮಾವ ಮಮ್ಮಟ ಕಾವ್ಯ ಪ್ರಕಾಶ ಬರೆದವನು. ಇವನು ಮಾವನಿಗೆ ನಮ್ಮ ಹರಿಹರ ರಾಘವಂಕನ ಕಥೆ ಕೇಳಿದವ್ರಿಗೆ ಗೊತ್ತಿದೆ. ಕಾವ್ಯವನ್ನು ಬರೆದು, ಮಾವ ನಾನು ಒಂದು ನೈಷಧೀಯ ಚರಿತೆ ಬರೆದಿದ್ದೇನೆ ಓದು ಅಂತ ಹೇಳುವಾಗ ಅವ ಆಗಷ್ಟೇ, ಇದು ಲೆಜೆಂಡ್ ಸರ್, ಇದು ಇತಿಹಾಸದಲ್ಲಿ ನಿಜ ಗೊತ್ತಿಲ್ಲ, ಕತೆ ಹಾಗೆ ಬಂದಿದೆ. ಅವನು ಹೇಳ್ತಾನೆ, ಮಾರಾಯ ನೀನು ನೈಷಧೀಯ ಚರಿತೆ ಬರೆದಿದ್ಯಾ? ಹೌದು. ಹಿಂಗೆ ನೋಡಿಬಿಟ್ಟು, ನಾನು ಕಾವ್ಯಗಳಲ್ಲಿ ದೋಷ ಅಂದ್ರೆ ಏನು ಅಂತ ಹೇಳುವುದಕ್ಕೆ ಇಡೀ ಸಂಸ್ಕೃತ ಕಾವ್ಯಗಳನ್ನು ಓದಿದೆ. ನಿನ್ನ ಪುಸ್ತಕ ಮೊದಲೇ ಬಂದಿದ್ರೆ ನಾನು ಬೇರೆ ಓದುವ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಬರೀ ದೋಷಗಳೇ ಇವೆ ನಿನ್ನ ಕಾವ್ಯದಲ್ಲಿ ಅಂತ ಮಮ್ಮಟ ತಮಾಷೆ ಮಾಡ್ತಾನೆ. ಆದ್ರೆ ಹಾಗೆ ತಮಾಷೆ ಮಾಡಿಕೊಂಡಂತ ಶ್ರೀಹರ್ಷನ ನೈಷಧೀಯ ಚರಿತೆಯನ್ನ ಮುಂದಿನ ವಿಮರ್ಶಕರು ಮಹಾಕಾವ್ಯ ಪರಂಪರೆಯಲ್ಲಿ ಒಂದು ಅಂತ ಸೇರಿಸಿದರು. ಇದು ಕಾವ್ಯ ಸೃಷ್ಟಿಯ ವಿಚಿತ್ರಗಳು. ಹಂಪನ ಅವರು ನನಗೆ ಯಾಕೆ ಚಾರುದತ್ತ ಮತ್ತು ವಸಂತ ಸೇನೆಯ ಕಥೆಯನ್ನೇ ಬರೀಲಿಕ್ಕೆ ತೆಕ್ಕೊಂಡು ಅಂತಂದಾಗ, ನಮ್ಮ ಭಾರತದ ಒಂದು ಮೇನ್ ಪರಂಪರೆ ಇದೆಯಲ್ಲ, ಅದರಿಂದ ಸಿಡಿದು ಬೇರೆಯದಾದಂತಹ ಒಂದು ಕಥನ ಲೋಕವನ್ನು ಪರಿಚಯಿಸುವ ಉತ್ಸಾಹ ಅದು ಇದೆಯಲ್ಲ ಹಂಪನ ಅವರಲ್ಲಿ. ಅದಕ್ಕೆ ಅವರ ಪ್ರಾಕೃತದ ಓದು ಕಾರಣ ಇರಬಹುದು, ಜೈನ ಸಾಹಿತ್ಯದ ಓದು ಕಾರಣ ಇರಬಹುದು, ಅಥವಾ ನಾನು ಅವರನ್ನ ಒಂದು 50 ವರ್ಷದಿಂದ ನೋಡ್ತೇನೆ. ಮೂಲತಃ ಒಂದು ರೆಬೆಲ್ ಅವರು. ಹಂಪನ ಒಂದು ರೆಬೆಲ್, ಅವರೊಳಗೆ ಇದು ಇದ್ದೇ ಇದೆ, ಮೊದಲೇ ಇದ್ದಿದೆ. ಹಾಗಾಗಿ ಅವರು 85 ವರ್ಷದಲ್ಲಿಯೂ ಕೂಡ ಪ್ರಣಯ ಕವಿತೆಯನ್ನು ಬರೀಬಲ್ಲರು. 85 ವರ್ಷದಲ್ಲಿ ದೇವರ ನಾಮ ಬರೀಲೇಬೇಕು ಅಂತ ಏನು ಇಲ್ಲ. ಆ ಮೇನ್ ಲೋಕ ಇದೆಯಲ್ಲ, ಅದರಿಂದ ಸಿಡಿದು ನಾನು ಪ್ರಣಯ ಕಥೆಗಳನ್ನು ಕೂಡ, ಏನಮ್ಮ ಆರತಿ, ನಿಮಗೆ ಗೊತ್ತಿದೆ ಚೆನ್ನಾಗಿ ಅಪ್ಪ ಹೆಂಗಿರ್ತಾರೆ ಅಂತ. ಹಾಗಾಗಿ ಈ ಒಂದು ಮನೋಪ್ರವೃತ್ತಿ ಇದೆಯಲ್ಲ, ಒಂದು ಮೇನ್ ಮುಖ್ಯ ಧಾರೆಯಿಂದ ಸಿಡಿದು ಬೇರೆ ಧಾರೆಯ ಕಥೆಯನ್ನು ಆಯ್ದು ಕನ್ನಡವಾಗಿಸಿ ಅದಕ್ಕೆ ಅದನ್ನು ಸಮಕಾಲೀನಗೊಳಿಸಿ
ಅದನ್ನು ಮತ್ತೆ ಬೇರೆ ಭಾಷೆಗೆ ಕಳಿಸುವ ಉತ್ಸಾಹ ತೋರಿಸುವಂತ ಒಂದು ಪ್ರವೃತ್ತಿ ಇದೆಯಲ್ಲ ಹಂಪನವರದು, ಇದು ನನಗೆ, ನನ್ನಂತವನಿಗೆ, ನಿಮಗೆ, ಮುಂದಿನ ತಲೆಮಾರಿಗೆ ಮಾರ್ಗದರ್ಶನವಾಗಬೇಕು ಎಂಬ ಮಾತನ್ನು ಹೇಳಿ ಪುಸ್ತಕವನ್ನು ಬಿಡುಗಡೆ ಮಾಡು ಮಾರಾಯ ಅಂತ ಹೇಳಿ ನನ್ನನ್ನು ಇಲ್ಲಿಗೆ ಕರೆಸಿದ ಪ್ರೊಫೆಸರ್ ಹಂಪನ ಅವರಿಗೆ, ಕೇಳಿದ ನಿಮಗೆ ಇನ್ನೊಮ್ಮೆ ನನ್ನ ಕೃತಜ್ಞತೆಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.